ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕ್ವೆಶನ್, ಎಷ್ಟು ಸಲ IVF ಮಾಡ್ಕೊಳ್ಬೇಕು ಅದು ಸಕ್ಸಸ್ಫುಲ್ ಆಗಲಿಕ್ಕೆ, ಅಥವಾ ನಾವು ಒಂದು ಸಲ IVF ಮಾಡಿಕೊಂಡ್ರೆ ಅದು 100% ಸಕ್ಸಸ್ಫುಲ್ ಆಗುತ್ತಾ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಈ ಯಾವಾಗ ಕಪಲಿಗೆ ಕನ್ಸೀವ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಅವರು ಎಲ್ಲವನ್ನೂ ಟ್ರೈ ಮಾಡ್ತಾರೆ, ನ್ಯಾಚುರಲಾಗಿ ಟ್ರೈ ಮಾಡ್ತಾರೆ, IUI ಟ್ರೈ ಮಾಡ್ತಾರೆ, ಬಟ್ ಅದು ಆಗ್ತಾ ಇರೋದಿಲ್ಲ. ಲಾಸ್ಟ್ ರಿಸಾರ್ಟ್ ಬರುತ್ತೆ IVF. ಸೊ ಡಾಕ್ಟರ್ ಯಾವಾಗ IVF ಅಂತ ಹೇಳ್ತಾರೆ, ಪೇಷಂಟ್ಸಿಗೆ ಫಸ್ಟೇ ಒಂದು ಸ್ವಲ್ಪ ಹೆದರಿಕೆ ಆಗ್ತಾ ಇರುತ್ತೆ. ಆ್ಯಂಡ್ IVF ಕಾಸ್ಟ್ಲಿ ಸಹ ಇರುತ್ತೆ. ಸೊ ಇನ್ನೊಂದು ಡೌಟ್ ಸಹ ಬರ್ತಾ ಇರುತ್ತೆ ದ್ಯಾಟ್ ಈ IVF ನಾವು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು IVF ಮಾಡ್ಕೊಳ್ತಾ ಇದ್ದೀವಿ, ಇದು ಸಕ್ಸಸ್ಫುಲ್ ಆಗಿಬಿಡತ್ತಾ ಅಂತ. ಬಟ್ ಬಹಳಷ್ಟು ಸಲ ಏನಾಗುತ್ತೆ, ಫಸ್ಟ್ ಅಟೆಂಪ್ಟಲ್ಲಿ ಯಾವಾಗ ಫಸ್ಟ್ ಟೈಮ್ ಮಾಡ್ಕೊಳ್ತಿರ್ತೀವಿ, ಸ್ವಲ್ಪ ಜನರಿಗೆ ಆಗುತ್ತೆ, ಸ್ವಲ್ಪ ಜನರಿಗೆ ಆಗೋದಿಲ್ಲ. ಸ್ವಲ್ಪ ಜನರು ಸೆಕೆಂಡ್ ಸೈಕಲ್, ಥರ್ಡ್ ಸೈಕಲ್, ಫೋರ್ತ್ ಸೈಕಲ್ ಈ ರೀತಿ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಫಸ್ಟ್ ಟೈಮ್ ಆಯಿತು, ನಾವು ಫಸ್ಟ್ ಟೈಮ್ ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ತಾ ಇದ್ದೀವಿ, ಇದು ಫಸ್ಟ್ ಟೈಮೇ ಸಕ್ಸಸ್ಫುಲ್ ಆಗಿಬಿಡತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಇದು ಒಂಥರ ಲಾಟ್ರಿ ತೆಗೆದು ಹಾಗಿರುತ್ತೆ. ಓಕೆ. ಆ್ಯಂಡ್ ಕೆಲವೊಬ್ಬರಿಗೆ ಬಹಳ ಒಂದಕ್ಕಿಂತ ಹೆಚ್ಚಿಗೆ ಸೈಕಲ್ಸ್ ಬೇಕಾಗ್ಬೋದು ಒಂದು ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಹೀಗೆ ಯಾಕಾಗತ್ತೆ, ನಮಗೆ ಎಷ್ಟು ಸೈಕಲ್ ಬೇಕಾಗ್ಬೋದು, ಇದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಮ ಎಗ್ಗಿನ ಕ್ವಾಲಿಟಿ ಹೇಗಿದೆ, ನಿಮ್ಮ ಶುಕ್ರಾಣುವಿನ ಕ್ವಾಲಿಟಿ ಹೇಗಿದೆ, ಎಂಬ್ರಿಯೋ ಏನು ಫಾರ್ಮ್ ಆಗಿದೆ ಅದರ ಕ್ವಾಲಿಟಿ ಹೇಗಿದೆ, ನಿಮ್ಮ ಇಂಪ್ಲಾಂಟೇಷನ್ ಆಗುವಂತಹ ಹಾರ್ಮೋನಲ್ ಸ್ಟೇಟಸ್ ಅಥವಾ ಎನ್ವಿರಾನ್ಮೆಂಟ್ ಹೇಗಿದೆ, ನಿಮ್ಮ ವಯಸ್ಸು, ನಿಮಗೆ ಇರುವಂತಹ ಬೇರೆ ಮೆಡಿಕಲ್ ಕಂಡೀಷನ್ಸು, ಇವೆಲ್ಲದರ ಮೇಲೆ ಎಷ್ಟು ಸೈಕಲ್ ನಮ್ಗೆ ಬೇಕಾಗ್ಬೋದು, ಎಷ್ಟು ಸಕ್ಸಸ್ಫುಲ್ ಆಗ್ಬೋದು ಅನ್ನೋದು ವೇರಿ ಆಗ್ತಾ ಇರುತ್ತೆ. ಸೊ ಒಬ್ಬರಿಗೆ ಫಸ್ಟ್ ಟೈಮಲ್ಲೇ ಆಯಿತು ಅಂದಾಗ ಇನ್ನೊಂದು ಹೆಣ್ಮಗಳಿಗೆ ಅದು ಫಸ್ಟ್ ಟೈಮಲ್ಲೇ ಆಗಬೇಕಂತ ಅವಶ್ಯಕತೆ ಇಲ್ಲ. ಶಿ ಮೈಟ್ ನೀಡ್ ಒಂದಕ್ಕಿಂತ ಹೆಚ್ಚಿಗೆ ಸೈಕಲ್ ಬೇಕಾಗ್ಬೋದು. ಈಗ ನಾವೊಂದು ಎವ್ರೇಜ್ ಒಂದು ಅಂದಾಜ್ ಮೇಲೆ ನಾವೊಂದು ಸಕ್ಸಸ್ ರೇಟ್ ಅಂತ ನೋಡಬೇಕಂದ್ರೆ, ಈ 35 ವರ್ಷಕ್ಕಿಂತ ಕಡಿಮೆ ಇದ್ದವರಲ್ಲಿ 1 ಅಥವಾ 3 ಸೈಕಲ್ ಬೇಕಾಗ್ಬೋದು. ಯಾಕೆ ಇದು 35 ವರ್ಷದಂತ ಕಡಿಮೆ ಇದ್ದವರಲ್ಲಿ 1 ಅಥವಾ 3 ಅಂತ ಹೇಳಿದರೆ, ಯಾಕಂದರೆ 35 ವರ್ಷಕ್ಕಿಂತ ಕಡಿಮೆ ಅಂದರೆ ಓಕೆ ಫೈನ್, ಸ್ವಲ್ಪ ಅವರ ಫಲವತ್ತತೆ ಇರುತ್ತೆ, ಎಗ್ಗಿನ ಕ್ವಾಲಿಟಿ ಆಗಲಿ, ಸ್ವಲ್ಪ ಶುಕ್ರಾಣುವಿನ ಕ್ವಾಲಿಟಿ ಆಗಲಿ, ಅವೆಲ್ಲ ಸ್ವಲ್ಪ ಬೆಟರ್ ಇರ್ಬೋದು. ಸೊ ಮೇ ಬಿ 1 ರಿಂದ 3 ಸೈಕಲಲ್ಲಿ ಆಗ್ಬೋದು. 1 ರಿಂದ 3 ಸೈಕಲಲ್ಲೇ ಆಗಬೇಕು ಅಂತಲ್ಲ, ಇದು ಒಂದು ಎವರೇಜ್ 1 ರಿಂದ 3 ಸೈಕಲ್ ಬೇಕಾಗ್ಬೋದು. ಈಗ ಒಂದು 35 ರಿಂದ ಒಂದು 37 ವರ್ಷ ಆ ಟೈಮಲ್ಲೆಲ್ಲ ಏನಾಗುತ್ತೆ, ಒಂದು 3 ರಿಂದ 4 ಸೈಕಲ್ ಕೆಲವೊಬ್ಬರಲ್ಲಿ ಬೇಕಾಗ್ಬೋದು. ಈಗ 35 ಇಯರ್ಸ್ಗಿಂತ ಹೆಚ್ಚಿಗೆ ಇದ್ದಾರೆ ಅಂದರೆ 3 ಸೈಕಲ್ ಬೇಕಂತಲ್ಲ, ಅವ್ರಿಗೆ 1ನೇ ಟೈಮು ಅದು ಕನ್ಸೀವ್ ಆಗಿಬಿಡ್ಬೋದು IVF ಅಲ್ಲಿ. ಬಟ್ ಒಂದು ಎವರೇಜ್ ನಾವು ತೊಗೊಂಡ್ರೆ ಒಂದು 3 ರಿಂದ 4 ಸೈಕಲ್ಸ್ ಬೇಕಾಗ್ಬೋದು ಅವರಿಗೆ IVF ಇಂದು. ಹೇಗೆ ವಯಸ್ಸಾಗ್ತಾ ಹೋಗುತ್ತೆ, ಹೇಗೆ 38, 40 ಇವೆಲ್ಲ ಆಗ್ತಾ ಹೋಗ್ತವೆ, ಈ IVFನ ಸಕ್ಸಸ್ ರೇಟ್ ಸಹ ಕಡಿಮೆ ಆಗ್ತಾ ಬರುತ್ತೆ. ಅವರಿಗೆ ಹೆಚ್ಚಿಗೆ ಸೈಕಲ್ ಬೇಕಾಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಅಂತೂ ನಿಮ್ಮ ಎಗ್ ಇಲ್ಲದೇನೆ ನಾವು ಬೇರೆಯವರ ಡೋನರ್ ಎಗ್ಗನ್ನು ಸಹ ಯೂಸ್ ಮಾಡಬೇಕಾಗಿ ಬರ್ಬೋದು. ಸೊ ಎಷ್ಟು ಸೈಕಲ್ ನಮಗೆ ಬೇಕಾಗತ್ತೆ, ಎಷ್ಟನೇ ಸಲ ಮಾಡಿದಾಗ ಅದು ಸಕ್ಸಸ್ಫುಲ್ ಆಗುತ್ತೆ, ಅದು ನಾನು ಹೇಳಿದೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗ್ತಾ ಇರುತ್ತೆ. ನಾಟ್ ನೆಸೆಸರಿ ದ್ಯಾಟ್ ನೀವು ಒಂದು ಸಲ ಸೈಕಲಲ್ಲಿ ಈಗ ಫಸ್ಟ್ ಟೈಮ್ IVF ಮಾಡ್ಕೊಳ್ತಾ ಇದ್ದೀರಿ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದೀರಿ, ಸೊ ಅದು ಸಕ್ಸಸ್ಫುಲ್ ಆಗಲೇಬೇಕು ಅಂತ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ಫುಡ್ ಇರೋದಿಲ್ಲ. ಬಿಕಾಸ್ ನಿಮ್ಮ ಎಗ್ ಹೇಗಿದೆ, ನಿಮ್ಮ ಶುಕ್ರಾಣುವಿನ ಕ್ವಾಲಿಟಿ ಹೇಗಿತ್ತು, ಅಲ್ಲಿ ಎಂಬ್ರಿಯೋ ಏನು ಪ್ರೊಡ್ಯೂಸ್ ಮಾಡಿದ್ವಿ ಅದರ ಕ್ವಾಲಿಟಿ ಹೇಗಿತ್ತು, ನಿಮ್ಮ ಡಾಕ್ಟರ್ಸಿನ ಎಕ್ಸ್ಪರ್ಟೀಸು, ನಿಮ್ಮ ಫರ್ಟಿಲಿಟಿ ಕ್ಲಿನಿಕ್ಕಿನ ಎಕ್ಸ್ಪರ್ಟೀಸು, ಇವೆಲ್ಲದರ ಮೇಲೆ ಈ ಸಕ್ಸಸ್ ರೇಟ್ ಡಿಪೆಂಡ್ ಆಗ್ತಾ ಇರ್ತವೆ. ಯಾಕೆ ಕೆಲವೊಮ್ಮೆ 1ಕ್ಕಿಂತ
ಕೆ ಸೈಕಲ್ ಬೇಕಾಗ್ಬೋದು. ಈ IVF ಅಲ್ಲಿ ನಾವೇನು ಮಾಡ್ತೇವೆ, ಎಗ್ಗನ್ನು ತೆಗಿತಾ ಇರ್ತೇವೆ ಆ್ಯಂಡ್ ಶುಕ್ರಾಣುವಿನ ಜೊತೆ ಕೂಡಿಸಿ ಹೊರಗಡೆನೆ ಒಂದು ಭ್ರೂಣವನ್ನು ಮಾಡ್ತಾ ಇರ್ತೇವೆ. ಸಪೋಸ್ ನಿಮಗೆ ನಾವು ಯಾವಾಗ ಇಂಜೆಕ್ಷನ್ಸ್ ಎಕ್ಸೆಟ್ರಾ ಕೊಟ್ವಿ ಅಷ್ಟು ಎಗ್ ನಮ್ಗೆ ತೆಗಿಯೋಕ್ಕೆ ಆಗಲಿಲ್ಲ, ಎಗ್ಗಿನ ರಿಸ್ಪಾನ್ಸು ಅಷ್ಟೆಲ್ಲ ಚೆನ್ನಾಗಿ ಎಗ್ಗು ಬೆಳ್ಕೊಳ್ಳೇ ಇಲ್ಲ, ಆವಾಗ ನಿಮಗೆ ಒಂದಕ್ಕಿಂತ ಹೆಚ್ಚಿಗೆ ಸೈಕಲ್ ಬೇಕಾಗ್ಬೋದು. ಆ ಎಗ್ ಏನಿತ್ತು ಅದರ ಕ್ವಾಲಿಟಿನೇ ಚೆನ್ನಾಗಿರಲಿಲ್ಲ, ಅಥವಾ ಶುಕ್ರಾಣು ನಿಮ್ಮ ಪಾರ್ಟ್ನರಿನ ಶುಕ್ರಾಣು ಏನಿತ್ತು, ವೀರ್ಯದಿಂದ ತೆಗೆದಂಥ ಶುಕ್ರಾಣು ಏನಿರುತ್ತೆ ಅದರ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ಅದರ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂದಾಗ ಭ್ರೂಣ ಏನು ನಾವು ಮಾಡ್ತಾ ಇರ್ತೇವೆ ಅದರ ಕ್ವಾಲಿಟಿ ಸಹ ಚೆನ್ನಾಗಿರೋದಿಲ್ಲ. ಸೊ ಈ ಒಳ್ಳೆ ಕ್ವಾಲಿಟಿ ಭ್ರೂಣ ಸಿಗಲಿಲ್ಲ ಅಂದಾಗ ಅದು ಅಲ್ಲಿ ಸರ್ವೈವ್ ಆಗೋದಿಲ್ಲ, ಈ ದೇಹದಲ್ಲಿ ಅದನ್ನು ಇಟ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ, ದೇಹ ಅದನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಈ ಒಳ್ಳೆ ಕ್ವಾಲಿಟಿ ಭ್ರೂಣನೂ ಆಯಿತು, ಬಟ್ ಅದು ಅಲ್ಲಿ ಸರಿಯಾಗಿ ಅಂಟ್ಕೊಳ್ತಾ ಇಲ್ಲ, ಇಂಪ್ಲಾಂಟೇಷನ್ನೇ ಸರಿ ಆಗ್ತಾ ಇಲ್ಲ. ಇಂಪ್ಲಾಂಟೇಷನ್ ಸರಿ ಆಗದೆ ಇರೋದಕ್ಕೆ ಭಾಳಷ್ಟು ಕಾರಣ ಇರ್ಬೋದು, ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಅಲ್ಲಿನ ರಕ್ತ ಸಪ್ಲೈ ಇರ್ಬೋದು, ಇವೆಲ್ಲನೂ ಸರಿ ಆಗ್ತಾ ಇಲ್ಲ ಆ್ಯಂಡ್ ಅದು ಇಂಪ್ಲಾಂಟೇ ಆಗ್ತಾ ಇಲ್ಲ. ಇಂಪ್ಲಾಂಟ್ ಆಗಲೇ ಇಲ್ಲ ಅಂದರೆ ಅದು ಮುಂದೆ ಬೆಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಆ ಸೈಕಲ್ ಫೇಲ್ ಆಗ್ಬೋದು. ಈಗ ಮಹಿಳೆಗೆ ಎಂಡೋಮೆಟ್ರಿಯೋಸಿಸ್ಸು, ಎಡಿನೋಮಯೋಸಿಸ್ಸು, ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ಮು, ಸಿವಿಯರ್ ಹಾರ್ಮೋನಲ್ ಪ್ರಾಬ್ಲಮ್ಸು ಇವೆಲ್ಲ ಇದ್ದಾಗ ಇವೆಲ್ಲದರಿಂದ ಸಹ ಆ IVF ಫೇಲಿಯರ್ ಆಗ್ತಾ ಇರ್ಬೋದು. ಬಹಳಷ್ಟು ಸಲ ಏನಾಗುತ್ತೆ, ಫಸ್ಟ್ ಸೈಕಲಲ್ಲಿ ಸ್ವಲ್ಪ ಜನರಿಗೆ ಆಗದೇ ಇದ್ದಾಗ ನಾವು ಸೆಕೆಂಡ್ ಮತ್ತು ಥರ್ಡ್ ಸೈಕಲಲ್ಲಿ ಯಾವಾಗ ಅವರಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಸ್ವಲ್ಪ ಟ್ರೀಟ್ಮೆಂಟ್ ರೆಜಿಮನ್ನು ಚೇಂಜ್ ಮಾಡ್ತೀವಿ, ನಿಮ್ಮ ಡಾಕ್ಟರ್ ನಿಮ್ಮನ್ನು ಇನ್ನೂ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಏನಾಗಿರ್ಬೋದು ಅಂತ ಡೀಟೇಲ್ ಆಗಿ ಅವರು ಸ್ಟಡಿ ಮಾಡಿ ಯಾವಾಗ ಅದನ್ನೆಲ್ಲ ಅನಾಲಿಸಿಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಚೇಂಜ್ ಮಾಡ್ತಾರೆ, ಬಹಳಷ್ಟು ಸಲ ಕಪಲ್ ಒಂದು ಸೆಕೆಂಡ್ ಅಥವಾ ಥರ್ಡ್ IVF ಸೈಕಲಲ್ಲಿ ಕನ್ಸೀವ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನಾನು ಹೇಳಿದೆ IVF ಅನ್ನೋದೇ ಒಂದು ಪ್ರೊಸೀಜರ್, ಅದರಲ್ಲಿ ಬರೀ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಫೈನಾನ್ಷಿಯಲಿ ಕಾಸ್ಟ್ ವೈಸ್ ಆಲ್ಸೋ ದುಡ್ಡು ಸಹ ಇದಕ್ಕೆ ಹೆಚ್ಚಿಗೆ ಇರುತ್ತೆ. ಸೊ ಬಹಳಷ್ಟು ಥಿಂಗ್ಸ್ ಇದರಲ್ಲಿ ಇನ್ವಾಲ್ವ್ ಇರೋದ್ರಿಂದ ಈ ಕಪಲ್ಲಿಗೆ ಯಾವಾಗೂ ಒಂದು ಆತಂಕ ಇರುತ್ತೆ, ಈ ಸಲ ಆಗುತ್ತೋ ಏನೋ, ಇಷ್ಟೆಲ್ಲ ನಾವು ಖರ್ಚು ಮಾಡ್ಕೊಂಡು ಬೇರೆ ಬಂದುಬಿಟ್ಟಿದ್ದೀವಿ, ಇಷ್ಟೆಲ್ಲ ಮಾಡಿದ್ದೀವಿ, ಈ ಸಲ ಆದರೂ ಆಗುತ್ತೋ ಇಲ್ವೋ ಅಂತ. ಬಟ್ ಆಗೋದು ಆಗದೆ ಇರೋದು ಇದು ಬಹಳಷ್ಟು ಥಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಹೌದು ಇದು ಆಗೇ ಆಗತ್ತೆ ಅಥವಾ ಈ ಸಲ ಸಾಧ್ಯವೇ ಇಲ್ಲ ಅಂತ ನಾವು ಯಾವುದನ್ನು ಒಂದು ಫಿಕ್ಸ್ಡ್ ಆಗಿ ಹೇಳೋಕ್ಕಾಗೋದಿಲ್ಲ. ಫಸ್ಟ್ ಟೈಮ್ ಆಗಲಿಲ್ಲ ಅಂದರೆ ಡಾಕ್ಟ್ರ್ ಯಾಕೆ ಆಗದೆ ಇರ್ಬೋದು, ಯಾವಾಗ ಈ ರೀತಿ ಫೇಲಿಯರ್ ಆಯಿತು, ಏನೇನು ನಾವು ಅಡ್ಜಸ್ಟ್ ಮಾಡ್ಬೋದು ಈ ಟ್ರೀಟ್ಮೆಂಟಲ್ಲಿ ಅಂತ ಎಲ್ಲ ನಿಮ್ಮ ಡಾಕ್ಟರ್ ಸ್ಟಡಿ ಮಾಡಿ ನೆಕ್ಸ್ಟ್ ಸೈಕಲಿಗೆ ಹೋಗ್ತಾ ಇರ್ತಾರೆ. ಸೊ ಬಹಳಷ್ಟು ಸಲ ಫಸ್ಟಲ್ಲಿ ಕನ್ಸೀವ್ ಆಗದೆ ಇದ್ದವರು ಸೆಕೆಂಡ್ ಥರ್ಡ್ ಫೋರ್ತ್ ಸೈಕಲಲ್ಲೆಲ್ಲ ಕನ್ಸೀವ್ ಆಗಿರೋದನ್ನು ನಾವು ಬಹಳಷ್ಟು ಸಲ ನೋಡ್ತಾ ಇರ್ತೇವೆ. ನಮ್ಮ ಫಸ್ಟ್ IVF ಸೈಕಲ್ ಆಗಲೇ ಇಲ್ಲ, ಈಗ ನೆಕ್ಸ್ಟ್ IVF ಸೈಕಲ್ ನಾವು ಯಾವಾಗ ನಾವು ಹೋಗಬೇಕು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಿಮ್ಮ ಡಾಕ್ಟರ್ ನಿಮ್ಮ ಸ್ಟಡಿಯನ್ನು ಮಾಡಿರ್ತಾರೆ, ಅವರಿಗೆ ನೀಟಾಗಿ ಗೊತ್ತಿರುತ್ತೆ ನಿಮಗೆ ಯಾವಾಗ ನೆಕ್ಸ್ಟ್ IVF ಸೈಕಲ್ ಮಾಡಬೇಕು ಅಂತ. ಯಾಕಂದರೆ ನಿಮ್ಮಲ್ಲಿ ಎಷ್ಟು ಎಗ್ ಬಂದಿತ್ತು, ಎಷ್ಟು ಭ್ರೂಣವನ್ನು ಅವ್ರು ಮಾಡಿದರು, ಎಗ್ಗಿನ ಕ್ವಾಲಿಟಿ ಹೇಗಿತ್ತು, ಭ್ರೂಣದ ಕ್ವಾಲಿಟಿ ಹೇಗಿತ್ತು, ಅದು ಇಂಪ್ಲಾಂಟ್ ಆಗ್ತಾ ಇತ್ತಾ, ಅಥವಾ ನಿಮ್ಮ ರಕ್ತ ಸಪ್ಲೈ, ಹಾರ್ಮೋನಲ್ ಸಪ್ಲೈ, ನಿಮ್ಗೆ ಬೇರೆ ಬೇರೆ ಏನು ರೋಗಗಳಿದೆ ಇವೆಲ್ಲವನ್ನು ಅವ್ರು ಸ್ಟಡಿ ಮಾಡಿರ್ತಾರೆ. ಸೊ ಅವರು ಬೆಸ್ಟ್ ಪರ್ಸನ್ ನಿಮಗೆ ಹೇಳೋರು ಯಾರು, ನಿಮಗೆ ಯಾವಾಗ ನೆಕ್ಸ್ಟ್ ಸೈಕಲ್ ಮಾಡ್ಕೊಳ್ಬೇಕು ನೀವು ಅಂತ ಹೇಳಲಿಕ್ಕೆ. ಬಟ್ ನೆನ್ಪಿಟ್ಕೊಳ್ಳಿ, ಈ IVF ಸೈಕಲಲ್ಲಿ ಇದು ಒಂದು ಸಿಂಪಲ್ ಪ್ರೊಸೀಜರ್ ಇರೋದಿಲ್ಲ, ಇದರಲ್ಲಿ ಸುಮಾರಷ್ಟು ಇಂಜೆಕ್ಷನ್ಸು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ನೀವು ನೆಕ್ಸ್ಟ್ ಸೈಕಲ್ಲಿಗೆ ಹೋಗ್ತೀರಾ ನೀವು ದೈಹಿಕವಾಗಿಯೂ ರೆಡಿ ಇರಬೇಕು. ದೈಹಿಕವಾಗಿ ರೆಡಿ ಇರೋದಂದರೆ ಏನು, ಸಪೋಸ್ ನಿಮಗೆ ಒಂದು ಸೈಕಲ್ ಫೇಲ್ ಆಯಿತು, ನೀವು ನಿಮ್ಮ ಬಾಡಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಅದರಿಂದ ಅದು ಹೀಲ್ ಆಗಲಿಕ್ಕೆ, ಅದು ಗುಣ ಆಗಲಿಕ್ಕೆ. ಯಾಕಂದರೆ ಬಾಡಿಗೆ ಸುಮಾರಷ್ಟು ಇಂಜೆಕ್ಷನ್ ಕೊಟ್ಟಿರ್ತೀವಿ, ನಿಮ್ಮ ಬಾಡಿ ಸಹ ಇದರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ. ಸೊ ಬಾಡಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ದೈಹಿಕವಾಗಿ ನೀವು ರೆಡಿ ಆಗಿರಬೇಕು. ನೀವೇನು ಊಟ ಮಾಡ್ತಾ ಇದ್ದೀರಾ, ನೀವು ಎಕ್ಸಸೈಸ್ ಹೇಗೆ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀರಾ, ನೀವು ಪಾಸಿಟಿವ್ ಆಗಿದ್ದೀರಾ, ಖುಷಿ ಆಗಿದ್ದೀರಾ, ಹೇಗೆ ನೀವು ಇದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಹಳಷ್ಟು ಸಲ ಪೇಷಂಟ್ಸ್ ಏನು ಮಾಡ್ತಾರೆ, ಒಂದು ಸೈಕಲ್ ಫೇಲ್ ಆಯಿತು ಅಂದಾಗ ಅಯ್ಯೋ ಇದು ಹೆಂಗೆ ಫೇಲ್ ಆಯಿತು, ನಾನು ಇಮಿಡಿಯೇಟ್ಲಿ ನಾನು ನೆಕ್ಸ್ಟಿಗೆ ಹೋಗ್ಬಿಡ್ತೀನಿ ಅನ್ನೋವಂಥ, ಏನು ಮಾಡಲಿ ಏನು ಮಾಡಬಾರ್ದು ಅನ್ನೋವಂಥ ಒಂದು ಕನ್ಫ್ಯೂಷನಲ್ಲಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೈಕಲಿಗೆ ಸಹ ಹೋಗ್ಬಿಡ್ತಾರೆ. ಬಟ್ ಬಾಡಿ ಪ್ರಿಪೇರ್ ಆಗಿರೋದಿಲ್ಲ, ಮೈಂಡ್ ಪ್ರಿಪೇರ್ ಆಗಿರೋದಿಲ್ಲ,
ತುಂಬಾ ಅದು ಎಫೆಕ್ಟನ್ನು ಮಾಡ್ತಾ ಇರುತ್ತೆ. ಸೊ ಎಸ್, ದೈಹಿಕವಾಗಿ, ಮಾನಸಿಕವಾಗಿ ಆ್ಯಂಡ್ ನೀವು ಆರ್ಥಿಕವಾಗಿಯೂ ಸಹ ನಿಮಗೆ ಯಾವಾಗ ಅದನ್ನು ಎಫರ್ಡ್ ಮಾಡೋಕ್ಕಾಗತ್ತೆ ಆವಾಗಲೇ ನೀವು ಇನ್ನೊಂದು ಸೈಕಲಿಗೆ ಹೋಗಬೇಕು. ಆ್ಯಂಡ್ ನಿಮ್ಮ ಡಾಕ್ಟರ್ ವಿಲ್ ಬಿ ದ ಬೆಸ್ಟ್ ಪರ್ಸನ್ ಟು ಟೆಲ್ ಯು ವೆನ್ ಯು ಶುಡ್ ಗೋ, ನೀವು ಯಾವಾಗ ಈ ಸೆಕೆಂಡ್ IVF ಸೈಕಲ್ಲಿಗೆ ಹೋಗಬೇಕು ಅಂತ. ಸೊ ನಾವು IVF ಈ ಸಕ್ಸಸ್ ರೇಟನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದಾಗ ನಾವು ಏನು ಮಾಡಬೇಕು? ಸೊ ಈ ಪ್ರಶ್ನೆ ಏನಿದೆ ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಿರ್ತಾರೆ. ಈ ಕಂಡೀಷನಲ್ಲಿ ನೀವು ಏನು ಮಾಡಬಹುದು? ಕೆಲವೊಂದು ಫ್ಯಾಕ್ಟರ್ಸ್, ಕೆಲವೊಂದು ಥಿಂಗ್ಸ್ ನಿಮ್ಮ ಕೈಯಲ್ಲಿರುತ್ತೆ, ಯಾವುದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಕೆಲವೊಂದು ಥಿಂಗ್ಸ್ ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಯಾವುದನ್ನು ನೀವು ಏನೂ ಮಾಡೋಕ್ಕಾಗೋದಿಲ್ಲ. ಅದರ ಔಟ್ಕಮ್ ಏನಿರುತ್ತೆ, ಅದರ ರಿಸಲ್ಟ್ ಏನಾಗುತ್ತೆ ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ. ನೀವೇನು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಏನೇನು ಚೇಂಜ್ ಮಾಡ್ಬೋದು? ಒಂದು, ನಿಮ್ಮ ಹೆಲ್ತಿನ ಬಗ್ಗೆ ಕಾಳಜಿ ಮಾಡೋದು. ನೀವೇನು ತಿಂತಾ ಇದ್ದೀರಾ, ನೀವೇನು ಉಣ್ತಾ ಇದ್ದೀರಾ, ನಿಮಗೆ ಎಕ್ಸ್ಟ್ರಾ ವೇಟ್ ಇತ್ತು ಅಂದರೆ ವೇಟ್ ಕಡಿಮೆ ಮಾಡ್ಕೊಳ್ಳೋದು, ಎಕ್ಸಸೈಸ್ ಮಾಡೋದು, ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳೋದು, ಖುಷಿಯಿಂದ ಇರಲಿಕ್ಕೆ ಟ್ರೈ ಮಾಡೋದು, ಬೀಯಿಂಗ್ ಪಾಸಿಟಿವ್ ಆ್ಯಂಡ್ ಎಕ್ಸೆಪ್ಟಿಂಗ್, ಹೌದು ಈ ರೀತಿ ಆಗ್ತಾ ಇದೆ ಆ್ಯಂಡ್ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ನಾನು ನನ್ನ ಬಗ್ಗೆನೇ ನನಗೆ ಐ ಆಮ್ ಫೀಲಿಂಗ್ ಪ್ರೌಡ್ ದಟ್ ಐ ಆಮ್ ಡೂಯಿಂಗ್ ದಿಸ್, ನಾನು ಇಷ್ಟೆಲ್ಲ ಇಂಜೆಕ್ಷನ್ಸ್ ಎಕ್ಸೆಟ್ರಾ ತೊಗೊಂಡ್ಕೊಂಡು ನಾನು ಇನ್ನೊಂದು ಇದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ ನೀವೇನು ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿರ್ತೀರಾ ಅಥವಾ ನೀವೇನು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಹೋಗ್ತೀರಾ, ದಟ್ ಈಸ್ ವಾಟ್ ವಿಲ್ ಹೆಲ್ಪ್ ಯು. ಬಿಕಾಸ್ IVF ಒಂದು ಜರ್ನಿ ಇರುತ್ತೆ. ಆ ಜರ್ನಿಯಲ್ಲಿ ನೀವು ಬಹಳ ಸಲ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ, ಬಹಳಷ್ಟು ಫಾಲೋಅಪ್ಸ್ ಇರುತ್ತೆ, ವೇಟ್ ಮಾಡಬೇಕಾಗತ್ತೆ, ಇಂಜೆಕ್ಷನ್ಸು, ಸುಮಾರಷ್ಟು ಥಿಂಗ್ಸ್ ಇರ್ತವೆ. ಸೊ ಇದು ಬಹಳ ಕ್ವಿಕ್ಲಿ ಆಗುವಂಥ ಪ್ರೊಸೀಜರ್ ಇರೋದಿಲ್ಲ ಆ್ಯಂಡ್ ಬಹಳಷ್ಟು ಫ್ಯಾಕ್ಟರ್ಸ್ ಸಹ ಇದ್ರ ಎಫೆಕ್ಟ್ ಮಾಡ್ತಿರ್ತವೆ. ಸೊ ನೀವು ಆದಷ್ಟು ನೀವಾಗೇ ಇದರಿಂದ ಹೊರಗೆ ಬಂದು ನಿಮ್ಮ ಬಗ್ಗೆ ಕಾಳಜಿ ಮಾಡಬೇಕು, ಸೆಲ್ಫ್ ಕೇರನ್ನು ಮಾಡಬೇಕು, ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಬರೀ ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಆರೋಗ್ಯವನ್ನು ಸಹ ನೀವು ಕಾಳಜಿ ಮಾಡಬೇಕು. ಬಹಳಷ್ಟು ಜನ ದೈಹಿಕವಾಗಿ ಸರಿ ಇರ್ತಾರೆ, ಬಟ್ ಮೆಂಟಲಿ ಅವ್ರು ಇಷ್ಟು ಟ್ರಾಮಟೈಸ್ಡ್ ಇರ್ತಾರೆ, ಇಷ್ಟು ಆತಂಕ ಇರುತ್ತೆ, ಇಷ್ಟು ಸ್ಟ್ರೆಸ್ ಇರುತ್ತೆ, ಅರ್ಧ ಸ್ಟ್ರೆಸ್ಸಿಂದಾನೇ ಅವರಿಗೆ ಯಾವುದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಓಕೆ, ಸೊ ಆದಷ್ಟು ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಮಾಡಿ, ಚೆನ್ನಾಗಿ ಊಟ ಮಾಡಿ, ಎಕ್ಸಸೈಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಯಾಕಂದರೆ ನೀವು ನಿದ್ದೆ ಮಾಡದೆ ನೀವು ಚಿಂತೆ ಮಾಡ್ತಾ ಇರೋದ್ರಿಂದ ಆಗುವಂತಹ ಪರಿಣಾಮ ಅಥವಾ ರಿಸಲ್ಟ್ ಏನು ಚೇಂಜ್ ಆಗ್ತಾ ಇರೋದಿಲ್ಲ. ಸೊ ಇದ್ರ ಬಗ್ಗೆ ನೀವು ಕಾಳಜಿ ಮಾಡಬೇಕು. ಮಾನಸಿಕವಾಗಿಯೂ, ಮೆಂಟಲಿ ಆಲ್ಸೋ ಬಹಳ ಡಿಫಿಕಲ್ಟ್ ಟೈಮ್ ಇದು. ಯಾರು ಈ ಜರ್ನಿಯನ್ನು ಅಂಡರ್ಗೋ ಮಾಡ್ತಿರ್ತಾರೆ ಅವರಿಗೆ ಗೊತ್ತು ಎಷ್ಟು ಕಷ್ಟ ಅಂತ. ಬಟ್ ಎಸ್, ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಕೆಲವೊಂದು ಥಿಂಗ್ಸನ್ನು ನೀವು ನಿಜವಾಗ್ಲೂ ಯಾವುದನ್ನು ಮಾಡ್ಬೋದು, ನೀವು ಅದನ್ನು ಮಾಡ್ತಾ ಇದ್ದೀರಾ, ನೀವು ಅದರ ಔಟ್ಕಮನ್ನು, ಅದರ ರಿಸಲ್ಟನ್ನು ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಯು ಕ್ಯಾನಾಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ನೀವೇನು ಮಾಡೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ಬಟ್ ಎಸ್, ನೀವು ಖುಷಿಯಿಂದ ಇರೋಕ್ಕೆ ಟ್ರೈ ಮಾಡ್ಬೋದು, ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನಿಮಗೆ ಡಯಾಬಿಟಿಸ್ ಇತ್ತು, ಥೈರಾಯ್ಡ್ ಇತ್ತು, ಅಥವಾ BP ಇತ್ತು, ಬೇರೆ ಏನಾದರೂ ರೋಗಗಳಿತ್ತು ಅಂದರೆ ಅದರ ಔಷಧಿಗಳನ್ನು ನೀಟಾಗಿ ತೆಗೆದುಕೊಳ್ಳಿ, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅದು ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಇವೆಲ್ಲವೂ ಸಹ ನಿಮ್ಮ IVFನ ಔಟ್ಕಮನ್ನು ಡಿಟರ್ಮಿನ್ ಮಾಡ್ತಾ ಇರ್ತವೆ. ಸ್ಮೋಕ್ ಮಾಡ್ತಾ ಇದ್ದೀರಾ, ಧೂಮಪಾನ ಮಾಡ್ತಾ ಇದ್ದೀರಾ, ಕುಡಿತಾ ಇದ್ದೀರಾ, ಅಥವಾ ನೀವು ಕೆಲವೊಂದು ಡ್ರಗ್ಸ್ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ, ಇವುಗಳನ್ನು ನೀವು ಸ್ಟಾಪ್ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಇವೆಲ್ಲವೂ ಈ IVFನ ಔಟ್ಕಮನ್ನು ಎಫೆಕ್ಟ್ ಮಾಡ್ತಾ ಇರ್ತವೆ. ನಿಮ್ಗೆ ಏನೇನು ಮೆಡಿಸಿನ್ಸನ್ನು ಹೇಳಿದ್ದಾರೆ ಆ ಮೆಡಿಕೇಶನ್ಸನ್ನು, ಆ ಔಷಧಿಯನ್ನು ನೀಟಾಗಿ ತಗೊಳ್ಳಿ. ಅವು ನಿಮ್ಮ ಕೈಯಲ್ಲಿರುತ್ತೆ ತಗೊಳ್ಳೋದು. ಒಂದು ರೋಗವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮಗಿತ್ತು ಅಂದಾಗ ಅದನ್ನು ನೀವು ಸರಿಯಾದ ಟೈಮಲ್ಲಿ, ಸರಿಯಾದ ಡೋಸೇಜಲ್ಲಿ ನಿಮ್ಮ ಡಾಕ್ಟರ್ ಹೇಗೆ ಹೇಳಿದ್ದಾರೆ ಹಾಕಿ ತಗೊಳ್ಳಿ. ಕೆಲವೊಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸು, ಫೋಲಿಕ್ ಆ್ಯಸಿಡು ಎಕ್ಸೆಟ್ರಾ ನಿಮ್ಮ ಡಾಕ್ಟ್ರು ಕೊಟ್ಟಿರ್ತಾರೆ, ಅವುಗಳನ್ನು ಸಹ ತೆಗೆದುಕೊಳ್ಳಿ. ಕೆಲವೊಂದು ಸಲ ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ನಿಮಗೆ, ನಿಮಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡಲಿಕ್ಕೆ ಆಗದೆ ಇದ್ದಾಗ, ಈಗ ದೊಡ್ಡ ದೊಡ್ಡ ಶಹರದಲ್ಲೆಲ್ಲ ಥೆರಪಿಸ್ಟ್ ಇರ್ತಾರೆ, ಕೌನ್ಸಿಲರ್ಸ್ ಇರ್ತಾರೆ, ಈವನ್ ನೀವು ಅವರ ಹೆಲ್ಪನ್ನು ಸಹ ತೆಗೆದುಕೊಳ್ಬೇಕಾಗಿ ಬರ್ಬೋದು. ಬಿಕಾಸ್ ರಿಕ್ವೈರ್ಮೆಂಟ್ ಇರುತ್ತೆ ಕೆಲವೊಂದು ಸಲ. ಯಾಕಂದರೆ ಇದು ಜಸ್ಟ್ ಒಂದು ದೈಹಿಕವಾದ ಗೇಮ್ ಮಾತ್ರ ಅಲ್ಲ, ಮೆಂಟಲಿ ಸಹ ಇದು ತುಂಬ ಫ್ರಸ್ಟ್ರೇಟಿಂಗ್ ಇರುತ್ತೆ. ಸೊ ಈ ಎಷ್ಟು ಸೈಕಲ್ ಬೇಕಾಗಬಹುದು ನನಗೆ
ಪ್ರೆಗ್ನೆಂಟ್ ಆಗಲಿಕ್ಕೆ ಅನ್ನೋದು ನಾನು ಹೇಳಿದೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಒಂದೇ ಸತ ಫಸ್ಟ್ ಟೈಮ್ IVF ಮಾಡಿಕೊಂಡ್ರು ಅವ್ರು ಕನ್ಸೀವ್ ಆಗಿಬಿಡ್ತಾರೆ. ಕೆಲವೊಬ್ಬರಿಗೆ 4ನೇ ಸೈಕಲ್ಲು 5ನೇ ಸೈಕಲ್ಲಿಗೆಲ್ಲ ಅದು ಕನ್ಸೀವ್ ಆಗ್ತಾ ಇರ್ಬೋದು. ಹೀಗೆ ಯಾಕಾಗತ್ತೆ, ಒಬ್ಬರಿಂದ ಒಬ್ಬರ ಬಾಡಿ ಡಿಫ್ರೆಂಟ್ ಇರುತ್ತೆ. ಅವರ ಎಗ್ಗಿನ ಕ್ವಾಲಿಟಿ, ಶುಕ್ರಾಣುವಿನ ಕ್ವಾಲಿಟಿ, ಭ್ರೂಣದ ಕ್ವಾಲಿಟಿ, ಅವರ ಇಂಪ್ಲಾಂಟೇಷನ್ ಆಗುವಂಥ ಕೆಪಾಸಿಟಿ, ಅಲ್ಲಿನ ರಕ್ತನಾಳಗಳು, ಅವರಿಗಿರುವಂಥ ರೋಗಗಳು, ಆ ಡಾಕ್ಟರಿನ ಎಕ್ಸ್ಪರ್ಟಿಸು, ಆ IVF ಕ್ಲಿನಿಕ್ಕಿನ ಎಕ್ಸ್ಪರ್ಟಿಸು, ಇವೆಲ್ಲ ಮ್ಯಾಟರ್ ಆಗ್ತಾ ಇರ್ತವೆ. ಸೊ ಈ ಎಷ್ಟು ಸಲ ನನಗೆ IVF ಸೈಕಲ್ ಬೇಕಾಗ್ಬೋದು, ಅದು ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತವೆ. ಭಾಳಷ್ಟು ಜನರು ಫಸ್ಟ್ ಟೈಮಲ್ಲಿ ಆಗದೇ ಇದ್ದಾಗ ಥರ್ಡೋ ಫೋರ್ತ್ ಟೈಮಲ್ಲಿ ಆಗ್ತಾ ಇರ್ತಾರೆ. ಯಾಕಂದರೆ ಡಾಕ್ಟರ್ ಆವಾಗ ಅಸೆಸ್ ಮಾಡಿ ಅನಾಲಿಸಿಸ್ ಮಾಡಿ ನಿಮ್ಮ ಪ್ರಕಾರ ನಿಮಗೆ ಸೂಟ್ ಆಗುವಂಥ ರೆಜಿಮನ್ನು ಹಾಕ್ತಿರ್ತಾರೆ. ಆ್ಯಂಡ್ ಭಾಳಷ್ಟು ಸಲ ಅದು ಸಕ್ಸಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವು ಈ IVF ಜರ್ನಿಯನ್ನು ಮಾಡ್ತಾ ಇದ್ದೀರಾ, ಇಫ್ ಯು ಆರ್ ಅಂಡರ್ಗೋಯಿಂಗ್ IVF ಸೈಕಲ್, ಟ್ರೈ ಟು ಬಿ ಪಾಸಿಟಿವ್ ಆ್ಯಂಡ್ ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ. ಆ್ಯಂಡ್ ವಾಟ್ ಎವರ್ ಹ್ಯಾಪನ್ಸ್, ಏನೇ ಆಗುತ್ತೆ ದ್ಯಾಟ್ ಈಸ್ ಫಾರ್ ಗುಡ್. ಓಕೆ, ಸೊ ಕಾಳಜಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.